ಕೆಂಪು ಸಿಗ್ನಲ್ ಒಂದು ಕ್ಷಣ ನಿಲ್ಲೋ ಜಾಗ. ಆದರೆ ಕೆಲವೊಮ್ಮೆ ಅದೇ ಸಿಗ್ನಲ್ಲು ನಮ್ಮ ಜೀವನಕ್ಕೆ ಕೊನೆ ಸ್ಟಾಪ್ ಆಗಿಬಿಡುತ್ತೆ. ಮಧ್ಯರಾತ್ರಿ ಬೆಂಗಳೂರು ರಸ್ತೆಗಳು ಮೌನದಲ್ಲಿ ಮುಳುಗಿದ ಸಮಯ. ಲೈಟ್ಗಳು ಉಳಿತಾ ಇದ್ರು ಆ ಕತ್ತಲಿನಲ್ಲಿ ಒಂದು ಮರಣ ಕಾದಿತ್ತು. ಒಂದು ಪೆಟ್ರೋಲ್ ಬ್ಯಾಂಕ್ ಹಾಗೂ ಪೊಲೀಸ್ ಠಾಣೆಗೆ ಹತ್ತಿರವಾದ ಜಾಗ. ಅಷ್ಟೊಂದು ಸೇಫ್ಟಿ ಆಗಿರೋ ಒಂದು ಜಾಗದಲ್ಲೇ ಒಂದು ಭಯಾನಕ ಸ್ಕೆಚ್ ರೆಡಿ ಆಗಿತ್ತು. ಒಂದು ಕ್ಷಣ ಅವನಿಗೂ ಗೊತ್ತಿರಲಿಲ್ಲ ಆ ಒಂದು ಕೆಂಪು ಸಿಗ್ನಲ್ ಅವನಿಗೆ ಒಂದು ಕಿಲ್ ಸ್ವಿಚ್ ಅಂತೇಳಿ. ಹೌದು ಫ್ರೆಂಡ್ಸ್, ಇವತ್ತು ನಾವು ಮಾತಾಡಲಿಕ್ಕೆ ಹೋಗ್ತಿರುವಂತಹ ಕೇಸ್ ಯಾವುದಪ್ಪ ಅಂತ ಹೇಳಿದ್ರೆ ಮೊಹಮ್ಮದ್ ಶಬ್ಬೀರ್ ಮರ್ಡರ್ ಕೇಸ್ ಬಗ್ಗೆ. ಲೆಟ್ಸ್ ಟಾಕ್ ಅಬೌಟ್ ದ ಶಬ್ಬೀರ್ ಮರ್ಡರ್ ಕೇಸ್. ಜನವರಿ 29 ಸೋಮವಾರ ರಾತ್ರಿ ಬೆಂಗಳೂರು ನಿದ್ದೆಗೆ ಜಾರ್ತಿದ್ದ ಸಮಯ. ಬೆಂಗಳೂರು ಮಂಗನಪಾಳ್ಯ ಮತ್ತೆ ಒಂದು ಪೆಟ್ರೋಲ್ ಬಂಕ್ ಮುಂದೆ ಒಂದು ಆಟೋ ಚಲಿಸ್ಕೊಂತ ಬರುತ್ತೆ. ಆದ್ರೆ ಆ ಒಂದು ಆಟೋದಲ್ಲಿ ಇದ್ದಂತ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಈ ಒಬ್ಬ ಮೊಹಮ್ಮದ್ ಶಬ್ಬೀರ್ ಅಂತ ಹೇಳಿ. ಆದರೆ ಬೆಂಗಳೂರು ಕ್ರೈಮ್ ಸರ್ಕಲ್ ನಲ್ಲಿ ಈ ಒಂದು ಹೆಸರು ಹೊಸದೇನಲ್ಲ. ಕೋರಮಂಗಲ ಪೊಲೀಸ್ ಠಾಣೆಯ ಒಬ್ಬ ರೌಡಿ ಶೀಟರ್. ಒಂದಲ್ಲ ಎರಡಲ್ಲ, ಕೊಲೆ, ದರೋಡೆ, ಬೆದರಿಕೆ. ಬೆಂಗಳೂರು, ಶಿವಮೊಗ್ಗ ಎಲ್ಲೆಲ್ಲೂ ಇವನ ಹೆಜ್ಜೆ ಗುರುತುಗಳು. ಅಸಲಿಗೆ ಈ ಒಬ್ಬ ಮೊಹಮ್ಮದ್ ಶಬ್ಬೀರ್ ಯಾರು? ಇವ ಒಬ್ಬ ರೌಡಿ ಶೀಟರ್. ಆದ್ರೆ ಇವರ ಅಪ್ಪಾಜಿ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ಓರ್ವ ಪೊಲೀಸ್ ಅಧಿಕಾರಿ ಆಗಿರ್ತಾರೆ. ತಂದೆ ಪೊಲೀಸ್ ಯೂನಿಫಾರ್ಮ್ ಅನ್ನ ಧರಿಸಿನವನಾದ್ರೆ ಮಗ ಆ ಒಂದು ಕಾನೂನನ್ನ ಕೈಗೆ ಎತ್ತಿಕೊಳ್ಳುವಂತ ಕೆಲಸಕ್ಕೆ ಇಳಿದಿರ್ತಾನೆ. ಆ ರಾತ್ರಿ ಶಬ್ಬೀರ್ ತನ್ನ ಸ್ನೇಹಿತನ ಜೊತೆಗೆ ಆಟೋದಲ್ಲಿ ಹೋಗ್ತಾ ಇರ್ತಾನೆ. ಆದರೆ ಅವನ ಹಿಂಬಾಲನೆ ಆಗಿರುತ್ತೆ ಅಂತೇಳಿ ಯಾರಿಗೂ ಸಮೇತ ಗೊತ್ತಿರ್ಲಿಕ್ಕಿಲ್ಲ. ರಸ್ತೆ ಮಾತ್ರವಲ್ಲ, ಅವನ ರೂಟ್, ಅವನ ಟೈಮಿಂಗ್, ಅವನ ಚಲನವಲನ ಎಲ್ಲವೂ ಈಗಾಗಲೇ ಮ್ಯಾಪ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಸ್ವಲ್ಪ ದೂರದಲ್ಲೇ ಕಣ್ಣಿಗೆ ಬೀಳದಂತೆ ನಿಂತಿದ್ರು 10 ಜನ. ಇದು ಒತ್ತಿನ ಜಗಳವೂ ಅಲ್ಲ, ಇದು ಆವೇಶದ ಜಗಳವೂ ಅಲ್ಲ, ಇದು ಒಂದು ಪ್ಲಾನ್ ಮಾಡಿದ ಕೊಲೆ. ಮತ್ತೆ ಸಿಗ್ನಲ್ ಕೆಂಪಿದ್ದು ಗ್ರೀನ್ ಆಗುವಷ್ಟರಲ್ಲಿ ರಸ್ತೆ ಫುಲ್ ಆಗಿ ಕೆಂಪು ಆಗಾಯ್ತು. ಆದರೆ ಒಂದೇ ಕ್ಷಣದಲ್ಲಿ ನಿಶಬ್ದ ಚೂರು ಚೂರಾಗಿ ಮುರಿದು ಬಿದ್ದಿತ್ತು. ಎಲ್ಲಿಂದೋ ಬಂದ ಧೂಳು ಉರಿಯುವಷ್ಟು ತೀವ್ರವಾದ ಕಾರದ ಪುಡಿ. ಏನೋ ಆಗ್ತಿದೆ ಅನ್ನೋ ಮುನ್ಸೂಚನೆಯ ಮುಂಚೆನೆ ಅಲ್ಲಿ ಅವರ ನೆರಳು ಕಾದಿತ್ತು. 10 ಜನ ಮುಖವನ್ನ ಮುಚ್ಚಿಕೊಂಡು ಬಂದರು ಆ ಒಂದು ಆಟೋದ ಬಳಿ. ಆದರೆ ಅವರ ಕೈಯಲ್ಲಿದ್ದು ಮಚ್ಚು, ಲಾಂಗು, ಚಾಕು. ಆದರೆ ಅವರು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಆಟೋದಿಂದ ಅವನನ್ನ ಎಳೆದುಕೊಂಡು ಸ್ವಲ್ಪವೂ ಆ ಒಂದು ಆಟೋ ನಿಲ್ಲಕ್ಕೂ ಸಮೇತ ಇವರು ಟೈಮ್ ಕೊಡಲಿಲ್ಲ. ಆದರೆ ಆ ಒಂದು ಘಟನೆ ನಡೆಯುವಂತ ಸ್ಥಳದಿಂದ ಕೆಲವೇ ಮೀಟರ್ ದೂರದಲ್ಲಿದ್ದ ಒಂದು ಪೊಲೀಸ್ ಠಾಣೆ. ಕ್ಷಣದಲ್ಲಿ ಅಲ್ಲಿ ಕಾನೂನು ಕಣ್ಣು ಮುಚ್ಚಿಕೊಂಡು. ಆದರೆ ಶಬ್ಬೀರ್ ಇದಾದ ತಕ್ಷಣ ಅವನು ಓಡೋಕೆ ಶುರು ಮಾಡ್ತಾನೆ ಅಲ್ಲಿಂದ. ಆದರೆ ಅವನನ್ನ ಹಿಂಬಾಲಿಸೋಕೆ ಈ 10 ಜನ ಮುಂದೋಡಕ್ಕೆ ಹೋಗ್ತಾ ಇರ್ತಾರೆ. ಅವನು ಓಡ್ಕೊಂತ ಕೂಗಿದ, ಚೀರಿದ, ಯಾರೂ ಸಮೇತ ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಬರಲಿಲ್ಲ ಆ ಒಂದು ಸಮಯದಲ್ಲಿ. ಆದರೆ ಇದು ಸಡನ್ ಆಗಿ ಅಥವಾ ಹಠಾತ್ತಾಗಿ ನಡೆದ ದಾಳಿ ಅಂತಕ್ಕೂ ಅಲ್ಲ. ಇದು ಕೆಲ ವಾರಗಳಿಂದ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಹೊಡೆದ ಒಂದು ಪ್ರಕರಣ ಆಗಿದೆ. ಒಬ್ಬನ ನಂತರ ಒಬ್ಬ. ಆದರೆ ಆ ಮಚ್ಚು ಮಿಂಚೆಂತಾಯಿತು. ಕೆಂಪು ಸಿಗ್ನಲ್ ಆದ್ರೆ ಕೆಂಪಾಗಿದ್ದು ಆ ಲೈಟ್ ಅಲ್ಲ, ಆ ರಸ್ತೆ. ಕೆಲವು ಕ್ಷಣಗಳ ನಂತರ ಆ ರಸ್ತೆ ಮತ್ತೆ ನಿಶಬ್ದಕ್ಕೆ ಮುಳುಗಿತು. ಆದ್ರೆ ಆ ಮೌನದಲ್ಲಿ ಉಸಿರು ನಿಂತ ಒಂದು ದೇಹ ಬಿದ್ದಿತ್ತು. ಮೊಹಮ್ಮದ್ ಶಬ್ಬೀರ್. ಒಮ್ಮೆ ಸಿಗ್ನಲ್ ಬಳಿ ನಿಂತಿದ್ದವನ ಜೀವನ ಅದೇ ಸಿಗ್ನಲ್ ಬಳಿ ಜೀವನ ಮುಗಿದು ಹೋಯಿತು. ಆದರೆ ಇವನನ್ನ ಹೊಡೆದ ಆ ಗ್ಯಾಂಗ್ ಒಂದು ಕೋಪದಲ್ಲಿ ಇರಲಿಲ್ಲ ಅಥವಾ ಯಾವುದೇ ಸಫರ್ ಕೂಡ ಪಡಲಿಲ್ಲ. ಆ ಒಂದು ರಾತ್ರಿ ಅವರು ಮಾಡಿದ್ದು ಒಂದು ದೊಡ್ಡ ಸೆಲೆಬ್ರೇಷನ್. ಅವರು ಆ ಕೊಲೆ ಆದ ತಕ್ಷಣ ಎಲ್ಲಿಗೂ ಸಮೇತ ಓಡಲಿಲ್ಲ, ಮತ್ತೆ ಯಾವುದೋ ಒಂದು ಗಾಬರಿ ಸಮೇತ ಅವರಿಗೆ ಇರಲಿಲ್ಲ. ಅವರು ಮಾಡ್ತಾ ಇದ್ರು ಒಂದು ಕೊಲೆ ನಡೆದ ಒಂದು ಸೆಲೆಬ್ರೇಷನ್. ಅವರಿಗೆ ಯಾವೊಂದು ಭಯವೂ ಕೂಡ ಇರಲಿಲ್ಲ. ಅವರಿಗೇನಪ್ಪ ಅಂತ ಹೇಳಿದ್ರೆ
ಮಿಷನ್ ಕಂಪ್ಲೀಟ್ ಆಯಿತು ಅನ್ನೋ ಒಂದು ಖುಷಿಯಲ್ಲಿ ಆ ಒಂದು ಸೆಲೆಬ್ರೇಷನ್ ನಡೆಸ್ತಾ ಇರ್ತಾರೆ. ಇದು ಆವೇಶದ ಹತ್ಯೆ ಅಲ್ಲ, ಇದು ಆವೇಶದ ಒಂದು ಪ್ರತೀಕಾರ. ಈ ಒಂದು ಕೊಲೆಯ ಹಿಂದೆ ಇದ್ದ ಹೆಸರು ಇನ್ನೊಂದು ಸುಹೀಲ್ ಅಂತ ಹೇಳಿ. ಅಸಲಿಗೆ ಈ ಒಂದು ಸುಹೀಲ್ ಯಾರು? ಈ ಒಬ್ಬ ಸುಹೀಲ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಶಬ್ಬೀರ್ನ ಫ್ರೆಂಡ್ ಆಗಿರ್ತಾನೆ. ಕೆಲವು ದಿನಗಳಷ್ಟೇ ಹಿಂದೆ ಈ ಒಂದು ಶಬ್ಬೀರ್ ಅವನಿಗೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಇವನಿಗೆ ಒಂದು 3 ಬೆರಳುಗಳನ್ನ ಕತ್ತರಿಸಿ ಬಂದಿರ್ತಾನೆ. ಆದ್ರೆ ಒಂದು ಬೆದರಿಕೆ ಕೊಟ್ಟಿರ್ತಾನೆ ಈ ಒಬ್ಬ ಶಬ್ಬೀರ್ ಆ ಒಂದು ಸುಹೀಲ್ಗೆ. ಆದ್ರೆ ಆ ಸುಹೀಲ್ನ ಫ್ರೆಂಡ್ಸ್ಗಳು ಏನಪ್ಪಾ ಅಂತ ಹೇಳಿದ್ರೆ ಕೆಲ ವಾರಗಳಿಂದ ಸ್ಕೆಚ್ ಹಾಕಿಕೊಂಡು ಇವನು ನಮ್ಮ ಸುಹೀಲ್ಗೆ ಹೊಡೆದಿದ್ದಾನಂತೇಳಿ ಸ್ಕೆಚ್ ಹಾಕೊಂಡು ವಾರಗಂಟ್ಲೆ ಒಂದು ಪ್ಲಾನ್ ಮಾಡಿಕೊಂಡು ಈ ಒಂದು ಶಬ್ಬೀರ್ನ ಹೊಡಿಲೇಬೇಕಂತೇಳಿ ತೀರ್ಮಾನ ತಗೊಳ್ಕೊಳ್ತಾರೆ. ಯಾವ ದಾರಿ, ಯಾವ ಸಮಯ, ಮತ್ತೆ ಎಲ್ಲಿ ಸ್ಲೋ ಆಗ್ತಾನೆ, ಇವೆಲ್ಲದಕ್ಕೂ ಉತ್ತರ ಸಿಕ್ಕಾಗಲೇ ಅವರು ಒಂದು ಕಿಲ್ ಸ್ವಿಚ್ ಅನ್ನ ಆನ್ ಮಾಡ್ಕೊಂತಾರೆ. ನಮ್ಗೆ ಕಾಡೋದಿಲ್ಲಿ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅಷ್ಟು ಹತ್ತಿರವಾಗಿ ಇದ್ದಂತ ಒಂದು ಪೊಲೀಸ್ ಠಾಣೆ ಹಾಗೂ ಆ ಒಂದು ಪೆಟ್ರೋಲ್ ಬಂಕ್ ಇವೆರಡು ಇದ್ರೂ ಸಮೇತ ಆ ಒಂದು ಕಾನೂನು ಆವತ್ತಿನ ದಿನ ಕಣ್ಣು ಮುಚ್ಚಿ ಕೂತಿತ್ತು. ನಾವ್ ಹೇಳೋದು ಬೆಂಗಳೂರು ಒಂದು ಸುರಕ್ಷಿತ ನಗರ ಅಂತೇಳಿ. ಆದ್ರೆ ಈ ಒಂದು ಪ್ರಕರಣ ನಡೆದ ಆದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಇನ್ನು ರಕ್ತದ ಬೇಲಿಯನ್ನೇ ಕೇಳ್ತಾ ಇವೆ. ಹೊತ್ತಿಗೆ ಈ ಒಂದು ರಾತ್ರಿ ನಡೆದ ಘಟನೆ ಒಂದು ಬೆಳಗಿನ ಹೊತ್ತಿಗೆ ಒಂದು ದೊಡ್ಡ ಸುದ್ದಿ ಆಗಿತ್ತು. ಪೊಲೀಸ್ ಸೈರನ್ ಹಾಗೂ ಕ್ಯಾಮರಾಗಳು, ಆ ಒಂದು ರಸ್ತೆ ತುಂಬಾ ಕುತೂಹಲದ ಕಣ್ಣುಗಳು, ಪೆಟ್ರೋಲ್ ಬಂಕ್ ಮುಂದೆ ಬಿದ್ದಿದ್ದ ಆ ಒಂದು ರಕ್ತದ ಕಲೆಗಳು, ಅದೇ ಪ್ಲೇಸಿಗೆ ಆ ಒಂದು ಪೊಲೀಸ್ ಠಾಣೆ ಫುಲ್ ತುಂಬಾ ಹತ್ತಿರವಾಗಿದ್ದಂತೆ. ಆದರೆ ಈ ಒಂದು ಕೊಲೆ ಪ್ರಕರಣ ಆದ್ಮೇಲೆ ನಮಗೆ ಗಟ್ಟಿಯಾಗಿ ಪ್ರಶ್ನೆ ಕಾಡೋದೇನಪ್ಪಾ ಅಂತ ಹೇಳಿದ್ರೆ, 10 ಜನರ ಗ್ಯಾಂಗ್ ಇಷ್ಟೊಂದು ಪ್ಲಾನ್ ಮಾಡಿ ಆ ಒಂದು ಸಿಗ್ನಲ್ ಬಳಿ ಕೊಲೆ ಮಾಡೋದು ಅಂದ್ರೆ ಏನು? ಮುಂದೆ ಹೋದಂತೆಲ್ಲ ತನಿಖೆ ಶುರುವಾಯಿತು. CCTV ಫುಟೇಜ್ ಹಾಗೂ ಮ್ಯಾಪಿಂಗ್, ಕಾಲ್ ಡೀಟೇಲ್ಸ್, ಅದರಲ್ಲಿ ಬಂದಂತ ಒಂದೊಂದು ಹೆಸರುಗಳು ಬಯಲಾಗ್ತವೆ. ಇದು ಒಬ್ಬನ ಸಾವಲ್ಲ, ಇದು ಕ್ರೈಮ್ ವರ್ಲ್ಡ್ ನ ಒಳಗಿನ ಶಕ್ತಿ ಪ್ರದರ್ಶನ. ಇಂದು ಶಬ್ಬೀರ್, ನಾಳೆ ಯಾರು? ಕೆಂಪು ಸಿಗ್ನಲ್ ಬಳಿ ನಿಂತಾಗ ನಾವು ಸುರಕ್ಷತೆನ, ಆದರೆ ಈ ನಗರಗಳಲ್ಲಿ ಇನ್ನು ಕೆಂಪು ಸಿಗ್ನಲ್ ಅನ್ನೋಗಳದು ಏನು ಕಿಲ್ ಸ್ವಿಚ್ ನ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೇನಾದ್ರೂ ಈ ಒಂದು ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಅವರಿಗೂ ಈ ಒಂದು ವಿಷಯನ ಮುಟ್ಲಿ ಅಂತೇಳಿ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ತರ ಒಂದು ಬೆಸ್ಟ್ ಕಂಟೆಂಟ್ ಜೊತೆಗೆ. ಬಾಯ್ ಬಾಯ್ ಫ್ರೆಂಡ್ಸ್.